ನಾಯಕನಿಗೆ ಪಟ್ಟ ಕೊಟ್ಟರೆ ಒಳ್ಳೇದಾ ಅಂತ. ಅಲ್ಲ, ದಲಿತ ನಾಯಕ ಅಂತ ಹೇಳಕ್ಕಲ್ಲ, ಅವರು ಒಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು. ಅದರ ಮೇಲೆ ನೋಡ್ತಿದ್ದ ದಲಿತರು ಮುಂದುವರೆದು ಹಿಂದುಳಿದ OBC ಅಂತ ನೋಡ್ಲಿಕ್ಕಾಗಲ್ಲ. ಅವ್ರ ಅನುಭವ ಅದರ ಮೇಲೆ ಹೇಳಿದ್ದಾರೆ. ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ದರು. ಸೊ ಹೀಗಾಗಿ ಆ ಹಿನ್ನೆಲೆ ಕೊಡ್ತಾ ಹೊರತು ದಲಿತ ಅಂತ ನಾವು ನೋಡ್ಲಿಕ್ಕಾಗಲ್ಲ. ಓಕೆ, ಅದೇ ಸೆಕೆಂಡ್ರಿ, ಅದು ಕಮ್ಯುನಿಟಿ ದಲಿತು ಲಾಭ ನಷ್ಟ ನೆಕ್ಸ್ಟು. ಆದರೆ ಅವ್ರನ್ನ ನೋಡೋದು ಒಬ್ಬ ಒಳ್ಳೆಯ ರಾಜಕಾರಣಿ, ಒಳ್ಳೆಯ ಸಂಸದೀಯ ಪಟು, ಅದೆಲ್ಲ ಅವ್ರಿಗೆ ಬಿರುದು ಇದೆ. ಸೊ ಸುಮಾರು ಇಲಾಖೆಗಳನ್ನು ಕರ್ನಾಟಕದಲ್ಲಿ ಖಾತೆ ಹೊಂದಿದ್ರು. ವಿರೋಧ ಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲ ಇದು ಮಾಡಿದರೆ, ಹಿಂಗಾಗಿ ದಲಿತ ಅಂತ ಹೇಳಲಿಕ್ಕಾಗಲ್ಲ. ಅವರೊಬ್ಬ ಪ್ರಬುದ್ಧ ರಾಜಕಾರಣಿ. ಅವ್ರಿಗೆ ಅನುಭವಕ್ಕೆ ಸಿಗಬೇಕಾದ ಒಂದು ಹೆಜ್ಜೆ ಅಷ್ಟೇ ಅದು, ಇನ್ನೂ ಭಾಳ ಸ್ಟೆಪ್ ಹೋಗಬೇಕು. ಅವರು ಕೂಡ ಅವ್ರ ಹೆಸರು ಮುಂದೆ ಮಾಡಿದ್ದು ಒಳ್ಳೆಯ ಬೆಳವಣಿಗೆ ಅಷ್ಟೇ. ಅದೆಲ್ಲ ಸಹಮತ ಮಾಡಿದೆ. ಯಾಕಂದರೆ ಆ ಟೀಮ್ನಲ್ಲಿ ಇರೋರು ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ ಅವರೇ, ಆ ಎಂಟೈರ್ ಟೀಮಲ್ಲಿ. ಹೀಗಾಗಿ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ನಾವು ನಮ್ಮ ಮೆರಿಟ್ ಆಧಾರ ಮೇಲೆ ನೋಡ್ತೀವಿ, ಹೊರತಾಗಿ ಜಾತಿ ಆಧಾರ ಮೇಲೆ ನೋಡ್ಲಿಕ್ಕಾಗಲ್ಲ. ಎಲ್ಲ ಮಾಡ್ತಾರೆ, ಇನ್ನೊಂದು ಸಲ ಮಾಡ್ತಾರೆ. ಏನದು, ಆ್ಯಕ್ಟಿವ್ ಆಗಿದ್ದಾರೆ ಅವರು, ಓಡಾಡ್ತಾರೆ. ಇನ್ನೊಂದು ಸಲ ಆಗಿ ಪ್ರವೇಶ ಮಾಡ್ಬೇಕಂತ ಆಸೆ ಇದೆ ನಮ್ಮೆಲ್ಲರದು. ಮಾಡಲಿ ಇನ್ನೊಂದು ಸರಿ. ನೋಡೋಣ, ನಮಗಂತ ನಿಲ್ತಾರಂತ ನಮ್ದು ಭಾವನೆ. ನಿಲ್ಲಲ್ಲ ಅಂತೇಳಿ ಹೇಳಿಲ್ಲ, ಯಾರು ಹೇಳಿಲ್ಲ. ಅದೇ ಅದೇ ಸ್ವಾಭಾವಿಕ, ಎಲ್ಲ ಕಡೆ ಇದ್ದೇ ಇರ್ತದೆ. ಯಾಕಂದರೆ ಇಡೀ ರಾಜ್ಯ ತುಂಬ ಓಡಾಡಿದಾಗ ತನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ವ್ಯತಿರಿಕ್ತ ಪರಿಣಾಮ ಆಗಬಾರ್ದು ಕೂಡ ಭಾಳ ಜನ ಚಿಂತನೆ ಮಾಡ್ತಾರೆ. ಅವ್ರು ಕೂಡ ನಿಲ್ಲೋದು ಯೋಗ್ಯ. ಅದು ಹೋದ್ಸಲ ಏನು ಅವ್ರು ಬರೀ 30,000ನಿಂದ ಸೋತಿದ್ದಾರೆ, ಭಾಳ ದೊಡ್ಡ ಅಂತರ ಏನಿಲ್ಲ. ಸೊ ಅವ್ರು ಮಾಡಿದಂಥ ಕೆಲಸ ಈಗ ರಿಯಲೈಸ್ ಆಗಿದೆ ಆ ಭಾಗದಲ್ಲಿ, ಅವ್ರು ಏನೇನು ಮಾಡಿದಾರೆ. ಸೊ ಸ್ಪರ್ಧೆ ಮಾಡ್ತಾರೆ, ನಮ್ಮ ಆಸೆ. ಹಾಂ, ಬೇರೆ ಬೇರೆ ಯಾಕೆ ಬೀರೋದಿಲ್ಲ, ಅದ್ರದ್ದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ. ಇದೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬರೀ ರಾಜ್ಯ ಅಷ್ಟಲ್ಲ, ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು. ಅವರಿಗೆಲ್ಲ ಇದು ಲೆಕ್ಕಾಚಾರ ಅಂತಿಮವಾಗಿ ಘೋಷಣೆ ಆದಮೇಲೆ ಇದಕ್ಕೆ ಲೆಕ್ಕಾಚಾರ. ನಾಯಕನಿಗೆ ಪಟ್ಟ ಕೊಟ್ಟರೆ ಒಳ್ಳೇದಾ ಅಂತ. ಅಲ್ಲ, ದಲಿತ ನಾಯಕ ಅಂತ ಹೇಳಕ್ಕಲ್ಲ, ಅವರು ಒಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು. ಅದರ ಮೇಲೆ ನೋಡ್ತಿದ್ದ ದಲಿತರು ಮುಂದುವರೆದು ಹಿಂದುಳಿದ OBC ಅಂತ ನೋಡ್ಲಿಕ್ಕಾಗಲ್ಲ. ಅವ್ರ ಅನುಭವ ಅದರ ಮೇಲೆ ಹೇಳಿದ್ದಾರೆ. ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ದರು. ಸೊ ಹೀಗಾಗಿ ಆ ಹಿನ್ನೆಲೆ ಕೊಡ್ತಾ ಹೊರತು ದಲಿತ ಅಂತ ನಾವು ನೋಡ್ಲಿಕ್ಕಾಗಲ್ಲ. ಓಕೆ, ಅದೇ ಸೆಕೆಂಡ್ರಿ, ಅದು ಕಮ್ಯುನಿಟಿ ದಲಿತು ಲಾಭ ನಷ್ಟ ನೆಕ್ಸ್ಟು. ಆದರೆ ಅವ್ರನ್ನ ನೋಡೋದು ಒಬ್ಬ ಒಳ್ಳೆಯ ರಾಜಕಾರಣಿ, ಒಳ್ಳೆಯ ಸಂಸದೀಯ ಪಟು, ಅದೆಲ್ಲ ಅವ್ರಿಗೆ ಬಿರುದು ಇದೆ. ಸೊ ಸುಮಾರು ಇಲಾಖೆಗಳನ್ನು ಕರ್ನಾಟಕದಲ್ಲಿ ಖಾತೆ ಹೊಂದಿದ್ರು. ವಿರೋಧ ಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲ ಇದು ಮಾಡಿದರೆ, ಹಿಂಗಾಗಿ ದಲಿತ ಅಂತ ಹೇಳಲಿಕ್ಕಾಗಲ್ಲ. ಅವರೊಬ್ಬ ಪ್ರಬುದ್ಧ ರಾಜಕಾರಣಿ. ಅವ್ರಿಗೆ ಅನುಭವಕ್ಕೆ ಸಿಗಬೇಕಾದ ಒಂದು ಹೆಜ್ಜೆ ಅಷ್ಟೇ ಅದು, ಇನ್ನೂ ಭಾಳ ಸ್ಟೆಪ್ ಹೋಗಬೇಕು. ಅವರು ಕೂಡ ಅವ್ರ ಹೆಸರು ಮುಂದೆ ಮಾಡಿದ್ದು ಒಳ್ಳೆಯ ಬೆಳವಣಿಗೆ ಅಷ್ಟೇ. ಅದೆಲ್ಲ ಸಹಮತ ಮಾಡಿದೆ. ಯಾಕಂದರೆ ಆ ಟೀಮ್ನಲ್ಲಿ ಇರೋರು ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ ಅವರೇ, ಆ ಎಂಟೈರ್ ಟೀಮಲ್ಲಿ. ಹೀಗಾಗಿ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ನಾವು ನಮ್ಮ ಮೆರಿಟ್ ಆಧಾರ ಮೇಲೆ ನೋಡ್ತೀವಿ, ಹೊರತಾಗಿ ಜಾತಿ ಆಧಾರ ಮೇಲೆ ನೋಡ್ಲಿಕ್ಕಾಗಲ್ಲ. ಎಲ್ಲ ಮಾಡ್ತಾರೆ, ಇನ್ನೊಂದು ಸಲ ಮಾಡ್ತಾರೆ. ಏನದು, ಆ್ಯಕ್ಟಿವ್ ಆಗಿದ್ದಾರೆ ಅವರು, ಓಡಾಡ್ತಾರೆ. ಇನ್ನೊಂದು ಸಲ ಆಗಿ ಪ್ರವೇಶ ಮಾಡ್ಬೇಕಂತ ಆಸೆ ಇದೆ ನಮ್ಮೆಲ್ಲರದು. ಮಾಡಲಿ ಇನ್ನೊಂದು ಸರಿ. ನೋಡೋಣ, ನಮಗಂತ ನಿಲ್ತಾರಂತ ನಮ್ದು ಭಾವನೆ. ನಿಲ್ಲಲ್ಲ ಅಂತೇಳಿ ಹೇಳಿಲ್ಲ, ಯಾರು ಹೇಳಿಲ್ಲ. ಅದೇ ಅದೇ ಸ್ವಾಭಾವಿಕ, ಎಲ್ಲ ಕಡೆ ಇದ್ದೇ ಇರ್ತದೆ. ಯಾಕಂದರೆ ಇಡೀ ರಾಜ್ಯ ತುಂಬ ಓಡಾಡಿದಾಗ ತನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ.
ಅದು ವ್ಯತಿರಿಕ್ತ ಪರಿಣಾಮ ಆಗಬಾರ್ದು ಕೂಡ ಭಾಳ ಜನ ಚಿಂತನೆ ಮಾಡ್ತಾರೆ. ಅವ್ರು ಕೂಡ ನಿಲ್ಲೋದು ಯೋಗ್ಯ. ಅದು ಹೋದ್ಸಲ ಏನೋ ಅವ್ರು ಬರೀ 30,000ನಿಂದ ಸೋತಿದ್ದಾರೆ, ಭಾಳ ದೊಡ್ಡ ಅಂತರ ಏನಿಲ್ಲ. ಸೊ ಅವ್ರು ಮಾಡಿದಂಥ ಕೆಲಸ ಈಗ ರಿಯಲೈಸ್ ಆಗಿದೆ ಆ ಭಾಗದಲ್ಲಿ ಅವ್ರು ಏನೇನು ಮಾಡಿದಾರೆ. ಸೊ ಸ್ಪರ್ಧೆ ಮಾಡ್ತಾರೆ ನಮ್ಮ ಆಸೆ. ಹಾಂ, ಬೇರೆ ಬೇರೆ ಯಾಕೆ ಬೀರೋದಿಲ್ಲ, ಅದರದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ, ಇದೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬರೀ ರಾಜ್ಯ ಅಷ್ಟಲ್ಲ, ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು. ಅವರಿಗೆಲ್ಲ ಇದು ಲೆಕ್ಕಾಚಾರ ಅಂತಿಮವಾಗಿ ಘೋಷಣೆ ಆದಮೇಲೆ ಇದಕ್ಕೆ ಲೆಕ್ಕಾಚಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.